ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಹೃದಯದಲ್ಲಿ ಒಂದು ನೋವಿದೆ. ನೀನು ಕಷ್ಟದ ಸಮಯವನ್ನ ಎದುರಿಸ್ತಿದೀಯ. ಪಾರ್ಥ, ಜೀವನ ಯಾವಾಗಲೂ ಸುಲಭವಾಗುವುದಿಲ್ಲ. ಕೆಲವೊಮ್ಮೆ ಎಲ್ಲವೂ ತಪ್ಪಾಗಿ ನಡೆಯುತ್ತಿರುವಂತೆ ಕಾಣುತ್ತದೆ. ನೀನು ಪ್ರಯತ್ನಿಸ್ತೀಯ, ಆದ್ರೆ ಫಲ ಸಿಗುವುದಿಲ್ಲ. ನೀನು ನಂಬುತ್ತೀಯ, ಆದ್ರೆ ಜನರು ನಿನ್ನನ್ನು ನಿರಾಸೆಗೊಳಿಸ್ತಾರೆ. ಪಾರ್ಥ, ಆ ಕ್ಷಣದಲ್ಲಿ ನೀನು ಕುಕ್ಕುತ್ತೀಯ. ನೀನು ಯೋಚಿಸುತ್ತೀಯ, ಇದು ಯಾಕೆ ನನ್ನ ಜೀವನದಲ್ಲಿ? ಪಾರ್ಥ, ನೀನು ಒಂದು ಸತ್ಯವನ್ನ ಅರಿತುಕೋ. ಕಷ್ಟಗಳು ನಿನ್ನನ್ನು ಮುರಿಯಲು ಬರುವುದಿಲ್ಲ, ನಿನ್ನನ್ನು ಬಲಿಷ್ಠನಾಗಿಸಲು ಬರುತ್ತವೆ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಸಂತೋಷ ಮತ್ತು ದುಃಖ ಎರಡೂ ತಾತ್ಕಾಲಿಕ. ಅವು ಬರುತ್ತವೆ, ಹೋಗುತ್ತವೆ. ನೀನು ಅವುಗಳನ್ನ ಸಹಿಸಬೇಕು. ಪಾರ್ಥ, ನೀನು ಕಷ್ಟವನ್ನ ಎದುರಿಸಿದಾಗ ನೀನು 2 ಆಯ್ಕೆಗಳು ಹೊಂದಿದ್ದೀಯ. 1 ಕುಗ್ಗುವುದು, 2 ಬಲಿಷ್ಠನಾಗುವುದು. ಪಾರ್ಥ, ನೀನು ಯಾವದನ್ನ ಆರಿಸುತ್ತೀಯೋ ಅದೇ ನಿನ್ನ ಜೀವನವನ್ನ ರೂಪಿಸುತ್ತದೆ. ಪಾರ್ಥ, ನೀನು ಒಂದು ಮರವನ್ನ ನೆನಪಿಸು. ಗಾಳಿ ಜೋರಾಗಿ ಬೀಸಿದಾಗ ದುರ್ಬಲವಾದ ಮರ ಮುರಿಯುತ್ತದೆ, ಆದ್ರೆ ಬಲಿಷ್ಠವಾದ ಮರ ತೂಗುತ್ತದೆ, ಆದ್ರೆ ಮುರಿಯುವುದಿಲ್ಲ. ಪಾರ್ಥ, ನೀನು ಯಾವ ಮರವಾಗಬೇಕು? ಪಾರ್ಥ, ನೀನು ಕಷ್ಟವನ್ನ ಎದುರಿಸಲು ನಿನ್ನ ಮನಸ್ಸನ್ನ ಬಲಿಷ್ಠಗೊಳಿಸಬೇಕು. ಮೊದಲದ್ದು ಸ್ವೀಕಾರ, ಅಕ್ಸೆಪ್ಟೆನ್ಸ್. ನೀನು ನಡೆಯುತ್ತಿರುವುದನ್ನ ಒಪ್ಪಿಕೊಳ್ಳು. ನೀನು ಪ್ರತಿರೋಧಿಸಿದಷ್ಟು ನೋವು ಹೆಚ್ಚಾಗುತ್ತದೆ. ನೀನು ಒಪ್ಪಿಕೊಂಡರೆ ನೀನು ಶಾಂತವಾಗುತ್ತೀಯ. ಪಾರ್ಥ, ಎರಡನೆಯದ್ದು ನಂಬಿಕೆ, ಫೇತ್. ನಿನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಒಂದು ಕಾರಣದಿಂದ ನಡೆಯುತ್ತದೆ. ನೀನು ಅದನ್ನು ಈಗ ಅರ್ಥ ಮಾಡಿಕೊಳ್ಳದಿರಬಹುದು, ಆದರೆ ನಂತರ ನೀನು ಅರ್ಥ ಮಾಡಿಕೊಳ್ಳುತ್ತೀಯ. ಪಾರ್ಥ, ಮೂರನೆಯದ್ದು ಧೈರ್ಯ, ಕರೇಜ್. ಭಯ ಇದ್ದರೂ ಮುಂದೆ ಸಾಗುವುದು, ಇದನ್ನೇ ಧೈರ್ಯ ಎಂದು ಕರೆಯುತ್ತಾರೆ. ಪಾರ್ಥ, ನೀನು ಕಷ್ಟದ ಸಮಯದಲ್ಲಿ ನಿನ್ನನ್ನು ಕಳೆದುಕೊಳ್ಳಬೇಡ. ನಿನ್ನ ಶಾಂತಿಯನ್ನ ಕಾಪಾಡು, ನಿನ್ನ ಮನಸ್ಸನ್ನ ನಿಯಂತ್ರಿಸು. ಪಾರ್ಥ, ನೀನು ಯಾವಾಗಲೂ ಕೇಳು, ಈ ಪರಿಸ್ಥಿತಿಯಿಂದ ನಾನು ಏನು ಕಲಿಯಬಹುದು? ಇದು ನಿನ್ನನ್ನು ಬೆಳೆಯಿಸುತ್ತದೆ. ಪಾರ್ಥ, ನೀನು ಒಪ್ಪನೇ ಅಲ್ಲ. ನಿನ್ನ ನೋವನ್ನ ನಾನು ನೋಡುತ್ತಿದ್ದೇನೆ, ನಿನ್ನ ಹೃದಯವನ್ನ ನಾನು ಅರಿತಿದ್ದೇನೆ. ಪಾರ್ಥ, ನೀನು ಈಗ ಕಷ್ಟದಲ್ಲಿದ್ದೀಯ, ಆದ್ರೆ ಇದು ಸದಾಕಾಲ ಇರೋದಿಲ್ಲ. ಈ ಸಮಯವೂ ಕಳೆಯುತ್ತದೆ. ಪಾರ್ಥ, ನೀನು ನಿನ್ನ ಮೇಲೆ ನಂಬಿಕೆ ಇಡು. ನೀನು ಇದನ್ನು ಎದುರಿಸಬಹುದು. ನೀನು ಬಲಿಷ್ಠನು. ಪಾರ್ಥ, ನೀನು ಈಗ ಕುಗ್ಗಿದ್ದರೂ ನೀನು ಮತ್ತೆ ಎದ್ದು ನಿಂತುಕೊಳ್ಳಬಹುದು. ಪ್ರತೀ ಕಷ್ಟವೂ ನಿನ್ನನ್ನು ಇನ್ನಷ್ಟು ಬಲಿಷ್ಠನಾಗಿಸುತ್ತದೆ. ಪಾರ್ಥ, ನೀನು ನಿನ್ನ ಪ್ರಯಾಣವನ್ನ ನಿಲ್ಲಿಸಬೇಡ. ನಿಧಾನವಾಗಿ ಸಾಗು, ಆದರೆ ಮುಂದುವರಿಸು. ಪಾರ್ಥ, ನಿನ್ನ ಜೀವನದಲ್ಲಿ ಬೆಳಕು ಬರಲು ಕತ್ತಲನ್ನ ಎದುರಿಸಬೇಕು. ಇದು ಜೀವನದ ನಿಯಮ. ಪಾರ್ಥ, ನೀನು ಈ ಸಮಯವನ್ನ ಜಯಿಸಿದರೆ ನೀನು ಇನ್ನಷ್ಟು ಶಕ್ತಿಶಾಲಿಯಾಗುತ್ತೀಯ. ನಿನ್ನ ಆತ್ಮ ಬಲವಾಗುತ್ತದೆ. ಪಾರ್ಥ, ನನ್ನ ಮೇಲೆ ಭರವಸೆ ಇಡು. ನೀನು ಈ ಕಷ್ಟವನ್ನ ಜಯಿಸುತ್ತೀಯ. ನಿನ್ನ ಜೀವನ ಮತ್ತೆ ಬೆಳಗುತ್ತದೆ. ಪಾರ್ಥ, ಇಂದು ಒಂದು ನಿರ್ಧಾರ ಮಾಡು. ಕುಕ್ಕಬೇಡ, ಬಲಿಷ್ಠನಾಗು, ಮುಂದೆ ಸಾಗು. ನಿನ್ನ ಜೀವನ ಬದಲಾಗುತ್ತದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು. ಹರಿ ಓಂ.